ಮಕ್ಕಳೇ, ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಶುಭಾಷಿತಗಳು. ಸ್ಕೂಲಲ್ಲಿ ನಾವು ಮಾರ್ನಿಂಗ್ ಎದ್ದ ತಕ್ಷಣ ಶುಭಾಷಿತಗಳನ್ನು ಹುಡುಕ್ತಿರ್ತೀರಲ್ಲ, ಅದಕ್ಕೆ ಸಂಬಂಧಿಸಿದಂಥ ಕೆಲವೊಂದು ಹೊಸ ಶುಭಾಷಿತಗಳನ್ನು ನಾನು ಹೇಳ್ಕೊಡ್ತೀನಿ. ಫಸ್ಟ್ ಒಂದು ಶುಭಾಷಿತ: ಉತ್ತಮವಾದುದು ಶ್ರಮವಿಲ್ಲದೆ ಲಭಿಸದು, ಇಚ್ಛೆ ಇಲ್ಲದಿದ್ದರಂತೂ ಅದು ಸಾಧ್ಯವೇ ಇಲ್ಲ. ಈ ಸುಭಾಷಿತದ ಅರ್ಥ ಏನಂದರೆ ಮಕ್ಕಳೇ, ನಾವು ಒಳ್ಳೆಯದನ್ನು ಪಡಿಬೇಕಂದ್ರೆ ಶ್ರಮ ಪಡಲೇಬೇಕು, ಸುಲಭವಾಗಿ ನಮಗೆ ಯಾವುದೂ ಸಿಗೋದಿಲ್ಲ ಅಂತ ಅರ್ಥ. ಎರಡನೇ ಸುಭಾಷಿತ: ಕತ್ತಲು ಕವಿದಾಗ ಮಾತ್ರ ಮಿನುಗುವ ನಕ್ಷತ್ರಗಳನ್ನು ನೋಡಲು ಸಾಧ್ಯ. ಇದನ್ನು ಮಾರ್ಟಿನ್ ಲೂಥರ್ ಕಿಂಗ್ ಅಂತ ಹೇಳಿ ಇವರು ಅಮೇರಿಕಾದ ಹೋರಾಟಗಾರರು, ಇವರು ಹೇಳಿದ್ದಾರೆ. ಅಂದರೆ ಯಾವುದೇ ಒಂದು ವಸ್ತು ಆಗಿರ್ಬೋದು, ಪರ್ಸನ್ ಆಗಿರ್ಬೋದು, ಥಿಂಗ್ಸ್ಗಳ ಏನೇ ಇರಬಹುದು, ಎಲ್ಲವೂ ತಮ್ಮದೇ ಆದ ಸಮಯ ಬಂದಾಗ ತಾವು ಹೊಳಿಬಹುದು ಅಥವಾ ಮಿನುಗಬಹುದು, ನಾವು ಸಕ್ಸಸ್ಫುಲ್ ಆಗ್ಬೋದು ಅಂಥೇಳಿ ಈ ಸುಭಾಷಿತದ ಅರ್ಥ. ಸುಭಾಷಿತ 3: ನಮಗೆ ಬೇಕಾದದ್ದು ಯಾವುದೂ ಸಿಗಲಿಲ್ಲ ಎಂದು ಮನಸ್ಸು ಸಣ್ಣ ಮಾಡಿಕೊಳ್ಳಬಾರದು. ಸ್ವಲ್ಪ ಸಮಯ ಸುಮ್ಮನಿರೋಣ, ಅದಕ್ಕಿಂತ ಉತ್ತಮವಾದುದು ಮತ್ತಿನ್ನೇನೂ ಸಿಗಬಹುದು. ಅಂದರೆ ಕೆಲವೊಂದು ಸಾರಿ ನಾವು ಪ್ರಯತ್ನ ಪಡ್ತಾ ಇರ್ತೀವಿ, ಅಷ್ಟು ಬೇಗ ತಕ್ಷಣವೇ ಸಕ್ಸಸ್ಫುಲ್ಲು ರೀಚ್ ಆಗೋಕ್ಕಾಗ್ತಿರಲ್ಲ, ಸ್ವಲ್ಪ ಫೇಲ್ಯೂರ್ ಆಗ್ತಿರ್ತೀವಿ. ಸ್ವಲ್ಪ ಕಾಯೋಣ, ಮತ್ತು ಇನ್ನೂ ಪ್ರಯತ್ನ ಪಡೋಣ. ಪ್ರಯತ್ನ ಪಟ್ಟಿದ ತಕ್ಷಣ ನಮಗೆ ಅದಕ್ಕಿಂತ ದೊಡ್ಡ ಸಕ್ಸಸ್ ಕೂಡ ಇರಬಹುದಲ್ಲ ಅಂತ ಈ ಸುಭಾಷಿತದ ಅರ್ಥ. ಸುಭಾಷಿತ 4: ನಮಗೆ ಏನು ಸಿಕ್ಕಿದೆ ಎನ್ನುವುದಕ್ಕಿಂತ ನಮ್ಮ ಬಳಿ ಇರುವುದರಲ್ಲಿ ನಾವೇನು ಮಾಡಿದ್ದೇವೆ ಎಂಬುದು ಒಬ್ಬ ವ್ಯಕ್ತಿಯನ್ನು ಮತ್ತೊಬ್ಬ ವ್ಯಕ್ತಿಗಿಂತ ಬೇರೆಯಾಗಿಸುತ್ತದೆ. ಇದನ್ನು ನೆಲ್ಸನ್ ಮಂಡೇಲಾ ಅವರು ಹೇಳಿದ್ದಾರೆ. ಅಂದರೆ ನಮ್ಮ ಕಡೆ ಏನೇನು ಅವಶ್ಯಕತೆ ಆದ ವಸ್ತುಗಳು ಇರ್ತಾವಲ್ಲ, ಅದನ್ನು ಉಪಯೋಗಿಸ್ಕೊಂಡು ನಾವು ಒಬ್ಬ ಸಕ್ಸಸ್ಫುಲ್ ಪರ್ಸನ್ ಆಗಿದ್ದೇವೋ ಅಥವಾ ಇನ್ನೂ ಅದಿಲ್ಲ ಅಂತ ರೀಸನ್ ಹೇಳ್ತಾ ಇದ್ದೇವೋ, ಹಾಗಲ್ಲ. ಇರೋದ್ರಲ್ಲ ನಾವು ಒಬ್ಬ ಗ್ರೇಟ್ ಪರ್ಸ್ನಾಲಿಟಿ ಆಗಬೇಕನ್ನೋದು ಈ ಸುಭಾಷಿತದ ಅರ್ಥ. ಸುಭಾಷಿತ 5: ಎಲ್ಲ ಬಗೆಯಲ್ಲಿ ಸ್ವಾವಲಂಬಿಯಾಗಿದ್ದರೂ ವಿನಮ್ರನೂ ಆಜ್ಞಾಧಾರಕನೂ ಆಗಿರುವುದೇ ಮನುಷ್ಯನ ನಿಜವಾದ ಲಕ್ಷಣ. ಇದನ್ನು ಹೇಳಿರೋದು ವಿವೇಕಾನಂದ ಅವರು. ಅಂದರೆ ನಮ್ಮಲ್ಲಿ ಎಲ್ಲ ಸ್ವಾವಲಂಬಿಯಾಗಿ ಬದುಕೋ ವ್ಯಕ್ತಿತ್ವ ಐತಿ ನಮ್ದಂದ್ರೆ, ಬೇರೆಯವ್ರಿಗೆ ನಾವು ವಿನಯವಾಗಿರಬೇಕು ಮತ್ತು ಬೇರೆಯವ್ರು ಹೇಳಿದ್ದು ಕೇಳಬೇಕು, ಅಂದ್ರೆ ನಾವೊಬ್ಬ ಸಂಪೂರ್ಣವಾದ ನಿಜವಾದ ಮನುಷ್ಯ ಆಗ್ಲಿಕ್ಕೆ ಸಾಧ್ಯ ಅಂತ ಈ ಸುಭಾಷಿತದ ಅರ್ಥ. ಮಕ್ಕಳೇ, ಇವತ್ತು ನಾನು ನಿಮಗೆ ಕೆಲವು ಸುಭಾಷಿತಗಳನ್ನು ಹೇಳ್ಕೊಟ್ಟಿದ್ದೀನಿ. ನಿಮಗೆ ಇಷ್ಟ ಆಗಿದೆ ಮತ್ತು ನೀವು ಕೂಡ ಅದನ್ನು ಕೇಳಿ ತಿಳ್ಕೊಳ್ಳಿ, ಚೆನ್ನಾಗಿರುತ್ತೆ. ನಿಮ್ಮ ಸ್ಕೂಲಲ್ಲಿ ಹೇಳ್ಬೋದು ಸುಭಾಷಿತಗಳನ್ನು. ಮತ್ತೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಜೊತೆ ಸಿಗೋಣ.